पिछले 4 महीनों से जो एक लगन के साथ काम करते हुए हमारे रामकृष्ण साहब से मैं गुजारिश करता हूँ डायरेक्टर तशरीफ लाए। रामकृष्ण सर आइए, जैसा हमें बोले जो ऑर्गेनाइजेशन का छोटा मोटा जो भी काम करे बहुत काम को लेकर तो बोले ಸಿ ಇದು ನಮ್ಮ ಸರ್ವಜ್ಞನವರ ಕಾನ್ಸ್ಟಿಟ್ಯೂನ್ಸಿಲಿ ಪ್ರಸಾದ್ ನಗರದ ಜಾಗದಲ್ಲಿ ಈಗ ಗವರ್ಮೆಂಟ್ ಉರ್ದು ಇದು ಸ್ಕೂಲ್ ಇದು 72ನೇ ಇಸವಿಯಲ್ಲಿ ಪ್ರಾರಂಭವಾಗಿದೆ. ಪ್ರಸಾದ್ ನಗರ್ ವೆಲ್ಫೇರ್ ಸೊಸೈಟಿಯವರು 1987 ಸ್ಟಾರ್ಟ್ ಮಾಡಿದ್ರು. ನಂತರ 1913ನಲ್ಲಿ ಒಂದು ಅಂಗನವಾಡಿ ಸಮೇತ ಮಾಡಿದ್ದಾರೆ. ಎಲ್ಲ ನಮ್ಮ ಸ್ಥಳೀಯ ನಾಯಕರುಗಳು, ನಮ್ಮ ಏಲಿಯಾಸ್ ಅವರು ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಬಂದ್ಬಿಟ್ಟು ಇದನ್ನ ನಾವು ಒಂದು ರಿಪೇರಿ ಮಾಡಬೇಕಂದಿರುವಾಗ ನಾನು ನಮ್ಮ ಕಂಪನಿ CSR ಫಂಡಿಂದ 4 ತಿಂಗಳಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಅದನ್ನೆಲ್ಲ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಎಲ್ಲ ಇದು ಮಾಡ್ತಾರೆ. ಈಗ BO ಅವರು ಬಂದಿದ್ದರು, ಅವರು ಸಮೇತ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಮೇತ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಇಟ್ಬಿಟ್ರೆ ಉರ್ದು ಇದು ಮೀಡಿಯಮಲ್ಲೇ ಇರ್ತದೆ. ಇಂಗ್ಲಿಷ್ ಮೀಡಿಯಂದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಉರ್ದುನೇ ಕಲಿಸ್ತಾರೆ ಅಂತ ಹೇಳಿದ್ದಾರೆ. ಅದು ಸಮೇತ ಪ್ರಾರಂಭ ಆಗ್ತದೆ. ನಮ್ಮ ಉದ್ದೇಶ ಇಡೀ ಸರ್ವಜ್ಞರ ಕಾನ್ಸ್ಟಿಟ್ಯೂನ್ಸಿಲಿ 28 ಇದನ್ನ ಈಗಾಗಲೇ ಗವರ್ಮೆಂಟ್ ಸ್ಕೂಲ್ನ ತಗೊಂಡಿದ್ದೀವಿ. ಎಲ್ಲ ಇದರಲ್ಲಿಯೂ ರಿನೋವೇಟ್ ಮಾಡಿ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಎಲ್ಲ ಕಡೆ ಮಾಡ್ಲಿಕ್ಕೆ ಸಮೇತ ಇವತ್ತು ಅದೊಂದು ಫಂಕ್ಷನ್ ಇದೆ. ಆದ್ಮೇಲೆ ಅದಕ್ಕೆ ಹೋಗ್ತಾ ಇದೆ, ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಪ್ಲಸ್ ಎಲ್ಲ ಅಂಗನವಾಡಿಗಳು ಸಮೇತ ಎಲ್ಲ ಸುವ್ಯವಸ್ಥಿತವಾಗಿ ನಮ್ಮ CSR ಫಂಡ್ ಇದ್ರೆ ಮಾಡಿಕೊಡ್ತಾ ಇದೆ. ಈಗ ಸರ್, ವಾರ್ಡ್ ಕ್ಷೇತ್ರಗಳ ಅಭಿವೃದ್ಧಿಗೆ ಆಡಳಿತ ಪಕ್ಷದವರು ತಾರತಮ್ಯ ಮಾಡ್ತಾ ಇದ್ದಾರೆ, ಫಂಡ್ಗಳು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದು ಆರೋಪ ಇದೆ. ಈ ಸರ್ಕಾರ ಬಂದ ಮೇಲೆ ಅವರ ಹತ್ರ ಹಣದ ಅಭಾವ ಬಾರಿ ಇದೆ. ಏನು ಹೇಳಿದ್ರು ಕೋವಿಡ್ ಇದ್ದ ಹೇಳ್ತಾರೆ. ನಮ್ದು ಸುಮಾರು 280 ಕೋಟಿ ರೂಪಾಯಿ ನಮ್ಮ ಕೊಲಿಸಿಗೆ ನಾನು ಇದ್ದಾಗ ಲಾಸ್ಟಿಗೆ 280 ಕೋಟಿ ರೂಪಾಯಿ ಅಲಾಟ್ ಆಗಿತ್ತು. ಅದನ್ನ 60 ಕೋಟಿ ಬಿಟ್ಟು ಬಾಕಿ ಎಲ್ಲ ಬೇರೆ ಕಡೆ ತಗೊಂಡು ಹೋಗ್ಬಿಟ್ಟು ಇದು ಮಾಡಿಬಿಟ್ಟಿದ್ದಾರೆ. 60 ಕೋಟಿ ರೂಪಾಯಿ ಅದು ಇದು ಮಾಡಿದ್ದಾರೆ. ಈ ರೀತಿಯಲ್ಲಿ ಈಗ ಮೊದಲು ನಮ್ಮ ಕಾಲದಲ್ಲಿ ನಮಗಿನ ಮೊದಲು ಇದ್ದಾಗಲೂ ಕಡಿಮೆ ಇತ್ತು. 10 ಲಕ್ಷ 15 ಲಕ್ಷ ಬರ್ತಾ ಇತ್ತು ವಾರ್ಡಿಗೆ. ನಮ್ಮ ಕಾಲದಲ್ಲಿ ಹೊಸ ವಾರ್ಡಿಗೆ 3 ಕೋಟಿ ಕೊಟ್ಟಿದ್ದೀವಿ, ಹಳೆ ವಾರ್ಡಿಗೆ ಇದು 2 ಕೋಟಿ ಕೊಡ್ತೀವಿ. ಪ್ಲಸ್ ನಗರೋತ್ಥಾನ ಇದರಲ್ಲಿ ಎಲ್ಲ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 2.5 ವರ್ಷ ಆಗಿದೆ. ಈಗ 60 ಲಕ್ಷ ಕೊಟ್ಟಿದ್ದಾರೆ, ಅದು ಸಮೇತ ಬಿಡುಗಡೆ ಆಗಲಿಲ್ಲ. ಅದು ಇನ್ನೂ ಬಿಡುಗಡೆ ಆಗಲಿಲ್ಲ. ಈಗ ನಗರೋತ್ಥಾನಕ್ಕೆ 6,000 ಕೋಟಿ ರೂಪಾಯಿ 3 ವರ್ಷಕ್ಕೆ ಈಗ ನೆನ್ನೆ ಅನೌನ್ಸ್ ಮಾಡಿದ್ದಾರೆ. ಅದು ಈಗ ಅದು ಅನೌನ್ಸ್ ಮಾಡಿ ಅದ್ರ ಪ್ರಕ್ರಿಯೆಯಲ್ಲಿ ಆಗಿ ಬರುವಾಗ ತುಂಬ ಟೈಮ್ ಆಗ್ತದೆ. ಅದರಿಂದ ಇವರು ಹೆಚ್ಚಿನ ಒಂದು ಕೋವಿಡ್ ಅಂತ ಹೇಳ್ಬಿಟ್ರೆ ಕೆಲವೊಂದು ವಿಚಾರ ಗೊತ್ತಾಗ್ತದೆ. 1% 20% ಕಡಿಮೆ ಆಗಿರ್ಬೋದು ಇನ್ಕಮ್, ಮತ್ತೆ 80% ಬಂದೇ ಬರ್ತದೆ. ಆದರೆ ಕೋವಿಡ್ ಹೆಸರು ಹೇಳ್ಬಿಟ್ಟು ಏನು ಮಾಡ್ತಾ ಇಲ್ಲ ಅವರು. ಅದು ಕೋವಿಡಿಗೂ ಹೆಚ್ಚಿಗೆ ಏನು ಖರ್ಚಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಸರ್ಕಾರಕ್ಕೆ ಇದು ಮಾಡ್ತೀನಿ. ಇದೆಲ್ಲ ನಮ್ದೆಲ್ಲ ಹಿಂದುಳಿದ ಕಾನ್ಸ್ಟಿಟ್ಯೂನ್ಸಿಗಳು. ಅದಕ್ಕೆ ಆದಷ್ಟು ಹೆಚ್ಚಿಗೆ ದುಡ್ಡು ಕೊಟ್ಟರೆ ವಾರ್ಡಿಗೆ ಮತ್ತೆ ಬೇರೆ ನಗರೋತ್ಥಾನದ ಹೆಚ್ಚಿಗೆ ದುಡ್ಡು ಕೊಟ್ಟುಬಿಟ್ರೆ ಇದೆಲ್ಲ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಆಗ್ತದೆ. ಈಗ ಸರ್, ಇದು ಪ್ರಶ್ನೆ ಏನು ಅಂತಂದ್ರೆ ಇದರ ಬಗ್ಗೆ ಜನರಿಗೆ ಯಾವ ಜಾಗೃತಿನೂ ಇಲ್ಲ. ಒಂದು 10-15 ದಿನದಿಂದ BTM ಶಾಸಕರು ರಾಮಲಿಂಗ ರೆಡ್ಡಿ ಅವರು ಅವರ ಮಾಜಿ ಸದಸ್ಯರನ್ನೆಲ್ಲ ಕರ್ಕೊಂಡೋಗಿ ಒಂದು ಧರಣಿ ಮಾಡಿದ್ರು. ಆಗ ಅಲ್ಲಿರೋ ಜನಕ್ಕೆ ಗೊತ್ತಾಯ್ತು ತಾರತಮ್ಯ ನಡೀತಾ ಇದೆ ಅಂತ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಕೆಲ ಜನರು ಈ ವಿಷಯನೇ ಗೊತ್ತಿಲ್ಲದೆ ನಮ್ಮ ಶಾಸಕರು ಏನು ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ ಅನ್ನೋ ಒಂದು ಆರೋಪ. ನೋಡಿ, ನಾನೇನು ಮಾಡ್ತಾ ಇದ್ದೀನಿ, ಸರ್ಕಾರದಿಂದ ನಾವು ಗಲಾಟೆ ಮಾಡ್ಬೋದು, ಧರಣಿ ಕೂರ್ಬೋದು, ದುಡ್ಡು ಬರಬೇಕಲ್ಲ. ಅದಕ್ಕೆ ನಮ್ಮ ಈ ಕ್ಷೇತ್ರಕ್ಕೆ ನನ್ನ ಕಂಪನಿ CSR ಫಂಡಿಂದ ಈಗಾಗಲೇ 3,500 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಬಾಣಸವಾಡಿಯಲ್ಲಿ ಕಟ್ಟಿಸಿದ್ದೀನಿ. ಎಲ್ಲ 28 ಸ್ಕೂಲ್ಗಳನ್ನು ಮಾಡ್ತೇನೆ. ನಮ್ಮ ವೈಯಕ್ತಿಕವಾದ ಶಕ್ತಿಯಿಂದ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿದೆ, ಧರಣಿ ಕೂತ್ಬಿಟ್ಟು ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕಿರೋದು ನಾವೆಲ್ಲ ನೋಡ್ತಾ ಇದ್ರಲ್ಲ ನೀವೆಲ್ಲ ಎಷ್ಟು ಮಾಡಿದ್ವಿ. ಈಗಾಗಲೇ 2 ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿದ್ದೀವಿ. ಎಲ್ಲ ನಮ್ಮ ಕಂಪನಿ CSR ಫಂಡ್ ಮಾಡ್ತಾ ಇದ್ದೀವಿ. ಡಯಾಲಿಸಿಸ್ ಸೆಂಟರ್ಗಳು, ಇದು ನಮ್ಮ ಹೆಲ್ತ್ ಇದನ್ನೆಲ್ಲ ಓಪನ್ ಮಾಡಿದ್ದೀವಿ. ನಾವು ಸರ್ಕಾರಕ್ಕೆ ನಂಬಿಕೊಂಡು ಕೂತರೆ ಜನರ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಸುಮ್ಮನೆ ಧರಣಿ ಕೂರ್ಬೋದು, ಗಲಾಟೆಗಳು ಮಾಡ್ಬೋದು, ನನಗೂ ಗೊತ್ತಿದೆ ಮಾಡಲಿಕ್ಕೆ. ನಾನು ಯೂತ್ ಕಾಂಗ್ರೆಸ್ಸಿಂದ ಬಂದವನು. ಅದರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗ್ತದಾ? ಈ ಸರ್ಕಾರ ದುಡ್ಡು ರಿಲೀಸ್ ಮಾಡಬೇಕಲ್ಲ. ಅದಕ್ಕೆ ನಮ್ಮ ಕ್ಷೇತ್ರದ ವಿಚಾರದಲ್ಲಿ ನಾವೆಲ್ಲ ಮಾಡ್ತಾ ಇದ್ವಿ. ಯಾರೂ ನಮ್ಮ ಶಾಸಕರು ಕೆಲಸ ಮಾಡ್ತಾ ಇಲ್ಲ, ನಮ್ಮ ಸ್ನೇಹಿತರಿಗೆ ಕೆಲಸ ಮಾಡ್ತಾ ಇಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ. ನಿಮಗೂ ಗೊತ್ತಿರ್ಬೋದಲ್ಲ, ನೀವು ನಮ್ಮ ಕ್ಷೇತ್ರದವ್ರು ತಾನೆ, ನಿಮಗೂ ಗೊತ್ತಾಗ್ತದಲ್ಲ ಯಾವ ರೀತಿಯಲ್ಲಿ ಕೆಲಸಗಳಾಗ್ತಾ ಇದೆ. ಜನರಿಗೆ ಬಿಟ್ಟು ನಾವು ಕೆಲಸ ಮಾಡ್ತಾ ಇದೀವಲ್ಲ. ನಾವು ಸರ್ಕಾರವನ್ನ ಬರೀ ಸರ್ಕಾರ ನಂಬಿಕೊಂಡಿಲ್ಲ, ಸರ್ಕಾರ ಇಲ್ಲದಿದ್ರೂ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
ಕಾವೇರಿ ಪಾದಯಾತ್ರೆ ಅಂತ ಇಟ್ಟುಬಿಟ್ರೆ ಇದು ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅವರು ನಮಗೆ 20 TMC 23 TMC ಇದು ಮಾಡಿದ್ದಾರೆ. ಈಗ ನಮ್ಮ ಮೇಕೆದಾಟು ಏನಂತ ಹೇಳ್ಬಿಟ್ರೆ ಇದು ಮೊದಲು ನಮ್ಮ 2013 ನಮ್ಮ ಸರ್ಕಾರ ಇರುವಾಗಲೇ ಅದಕ್ಕೆ ಒಂದು DPR ಎಲ್ಲ ಮಾಡಿಬಿಟ್ಟು ಮಾಡ್ತಾ ಇದ್ವಿ. ಇದು ತಮಿಳುನಾಡು ಅವರಿಗೂ ಅನುಕೂಲ ಆಗ್ತದೆ, ಇದು ಯಾರಿಗೂ ತೊಂದರೆ ಆಗುವಂತಹದ್ದಲ್ಲ. ಮತ್ತೆ ಸುಮಾರು 2.5 ಕೋಟಿ ಜನಕ್ಕೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡುವಂತ ಒಂದು ಇದರಿಂದ ಏನಾಗ್ತದೆ 400 ಮೆಗಾವಾಟು ಕರೆಂಟ್ ಸಮೇತ ಉತ್ಪಾದನೆ ಆಗ್ತದೆ. ನಾವು ಈಗ ಏನಾಗಿದೆ ನಮ್ಮ KR ಡ್ಯಾಮಲ್ಲಿ ಇದರಲ್ಲಿ ಹೇಮಾವತಿಯಲ್ಲಿ ಇದರಲ್ಲೆಲ್ಲ ಆರಂಗಿಯಲ್ಲಿ ನಾವು ಶೇಖರಣೆ ಮಾಡಿರ್ತೀವಿ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಾವು ವರ್ಷಕ್ಕೆ ಇಷ್ಟು ಕೊಡಲೇಬೇಕಾಗ್ತದೆ. ಯಾವಾಗ ಕೇಳ್ತಾರೆ ತಮಿಳುನಾಡು ಅವರು? ಸಮ್ಮರಲ್ಲಿ ನೀರಿಲ್ಲದಿರುವಾಗ ಕೇಳ್ತಾರೆ. ನಾವು KRS ಡ್ಯಾಮು ಆರಂಗಿಯಿಂದ ಹೇಮಾವತಿಯಿಂದ ಬಿಡ್ತಾ ಇದ್ದೀವಿ. ಈಗ ಅಲ್ಲೆಲ್ಲ ಏನಾಗಿದೆ ಅಂತ ಹೇಳ್ಬಿಟ್ರೆ ಸಿಲ್ಟ್ ಬಂದು ಕೆಪಾಸಿಟಿ ಕಡಿಮೆ ಆಗಿದೆ. ಈಗ ಇದೊಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಲಿಕ್ಕೆ ನಮ್ಮ ಜಾಗನೇ ಮುಳುಗೋದು, ದುಡ್ಡು ನಮ್ಮದೇ, ಅದಿರಲಿ ಯಾವುದು ಇದಾಗೋದಿಲ್ಲ. ಈಗಾಗಲೇ ಫಾರೆಸ್ಟ್ ಲ್ಯಾಂಡ್ ಎಲ್ಲಿ ಮುಳುಗ್ತದೆ ಅದಕ್ಕೆ 10,000 ಎಕರೆ ಜಾಗನ ಈಗ ನಮ್ಮ ಸರ್ಕಾರದಿಂದ ಅವರಿಗೆ ಫಾರೆಸ್ಟ್ ಅವರಿಗೆ ಕೊಡುವಂತ ವ್ಯವಸ್ಥೆ ಮಾಡಿದ್ದೀವಿ. ಪಾದಯಾತ್ರೆ ನೆನ್ನೆ ಎಲ್ಲ ಇದು ನಡ್ಕೊಂಡ್ಬಂದೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಸಮೇತ ಪಾದಯಾತ್ರೆ 17ನೇ ತಾರೀಕು ಬರ್ತದೆ. ಅದಕ್ಕಿರೋ ವ್ಯವಸ್ಥೆಗಳೆಲ್ಲ ನಾವು ಮಾಡ್ತಾ ಇದ್ದೀವಿ. ಈ ಬಿಲ್ಡಿಂಗ್ ವಿತಿನ್ 4-5 ಮಂತ್ಸ್ನಲ್ಲಿ ಕಂಪ್ಲೀಟ್ ಮಾಡಿ, ಅಲ್ಲಿ ನಾಗವಾರನಹಳ್ಳಿನೂ ಸರ್ಕಾರಿ ಸ್ಕೂಲ್ ಕಂಪ್ಲೀಟ್ ಮಾಡಿ, KG-ಹಳ್ಳಿನೂ ಕಂಪ್ಲೀಟ್ ಮಾಡಿ, ಇದೆಲ್ಲ ಸೇರಿಸಿ ಎಷ್ಟು ಕೋಟಿ ಖರ್ಚು ಮಾಡಿ ಎಲ್ಲ ನಾನು ಲೆಕ್ಕ ಕೊಡ್ತೀನಿ ನಿಮಗೆ. ಅದೆಲ್ಲ ತಗೊಂಡು ಎಲ್ಲ ತಿಳ್ಬಿಟ್ಟು ಕೊಡ್ತೀನಿ ನಿಮಗೆ. ನಮ್ಮ ಆಫೀಸಿಂದ ಎಲ್ಲ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಏನು ಪ್ರಾಜೆಕ್ಟ್ ಸರ್ ಎಜುಕೇಶನ್? ನೋಡಿ, ಎಜುಕೇಷನ್ಗೆ ಈಗ ನಾವು ಗೌರ್ಮೆಂಟ್ ಸ್ಕೂಲ್ ಹೈಸ್ಕೂಲ್ ಇರಲಿಲ್ಲ, ಅದಕ್ಕೆ ನಾವು ಬಾಣಸವಾಡಿಯಲ್ಲಿ CSR ಫಂಡಿಂದ ಹೈಸ್ಕೂಲ್ ಮಾಡಿದ್ದೀವಿ. ಈಗ ನಮಗೆ ಕಾಲೇಜ್ ಆಗಲಿಕ್ಕೆ ಈಗಾಗಲೇ ಮಾತಾಡಿದ್ದೀವಿ. ಈಗ ಕಾಲೇಜಿಗೆ ಲಿಂಗರಾಜಪುರಮಲ್ಲಿ ಸಮೇತ ನಾವೊಂದು ಸ್ಕೂಲು ನಮ್ಮ MLA ಫಂಡು ಮತ್ತು ಬೇರೆ ಬೇರೆ ಫಂಡಿಂದ ಕಟ್ಟಿದ್ದೀವಿ. ಅದರ ಮೇಲೆ ಈಗಾಗಲೇ 12 ಕ್ಲಾಸ್ ರೂಮ್ಸ್ನ ಕಟ್ಟಿದ್ದೀವಿ. ನಾಳೆ ನಾವು ಬೇಕಾದ್ರೆ ಕಾಲೇಜ್ ಸ್ಟಾರ್ಟ್ ಮಾಡಲಿಕ್ಕೆ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು. ಅದು ಸಮೇತ CSR ಫಂಡಿಂದ ಕಟ್ತಾ ಇದೆ. ಗೊತ್ತಾಯ್ತಲ್ಲ, ಅದೇನು ಗೌರ್ಮೆಂಟ್ನ ವೇಟ್ ಮಾಡ್ಕೊಂಡು ಬಂದರೆ ಆಗೋದಿಲ್ಲ. ನೀವು ನಮಗೆ ಇದು ಕೊಡಿ, ಪರ್ಮಿಷನ್ ಕೊಡಿ, ಅಲಾಟ್ ಮಾಡಿ, ಇಡೀ ಕಾಲೇಜಲ್ಲಿ ನಾವು CSR ಫಂಡಿಂದ ಕಟ್ತೀವಿ ಅಂತ ಹೇಳಿದ್ವಿ. ನಾವೇನು ಗೌರ್ಮೆಂಟಿಂದ ಬೇಡ, ನೀವು ಪರ್ಮಿಷನ್ ಕೊಡಿ ಅಂತ ಹೇಳಿದ್ದೀವಿ. ಅದು ಕೊಟ್ಟರೆ ಮಾಡ್ತೀವಿ. ಈಗಾಗಲೇ ಟೆಂಪರರಿ ಅಕಾಮಿಡೇಷನ್ ನೀವು ಹೋಗಿ ನೋಡ್ಬೋದು. ನಾನು ಬೇರೆಯವ್ರಂಗೆ ಮಾತಾಡೋದಿಲ್ಲ, ಫಸ್ಟ್ ಮಾಡಿಬಿಟ್ಟು ನಂತರ ಮಾತಾಡ್ತೀನಿ. ಗೊತ್ತಾಯ್ತಲ್ಲ, ಆ ಥರ. सितंबर के महीने में जाज साहब किसी काम के सिलसिले में अमीर शरीयत से मिलने आए थे. ये स्कूल की हालत बहुत बोसीदा थी. इस बात का जिक्र मैं जाज साहब के पास कराया. ऐसी इमारत है, इसका एक को अमीर शरीयत के सामने ये बात हुई. बोले सो एक 2-3 दिन के अंदर एक्सेप्ट करे, कबूल है हमारा रामकृष्णा साहब को बोल को. पूरे 48 लाख का प्रोजेक्ट है, लगभग 40 पर 8 लाख, 4 फ्लोर का. मतलब ये हिसाब की स्कूल यहाँ नहीं है. जिस अंदाज में बना को ग्रेनेट पूरा हाईटेक बना को है यहाँ का. और नीचे ऐसा एक और अदारा था, मैं उसके बारे में ज़्यादा नहीं बोलता. उसके वास्ते 23 लाख रुपए दिए. पहले 15 लाख दिए, फिर 8 लाख दिए. साहब के पर्सनल फंड से देखो 100. और वो भी ग्राउंड फ्लोर कंप्लीट हो गया, फर्स्ट फ्लोर का काम चल रहा है. इसके अलावा मैं और 2 मसाजिद का काम साहब के पास रखा था. साहब बोल को ही मार्च के महीने में फिर कंपनी का फंड कुछ ये होता है बोल को, उसके बाद करको देती को बोल को ही. और दूसरा अभी रोड का जिक्र कर रहे थे. सिर्फ 1 दिन का काम बाकी है. क्या तकलीफ है? सिर्फ 1 दिन का काम बाकी है. मुसलसल 8 दिन से काम चल रहा है. ताखिर हुई, माजरत चाहती, मौसम वैसा था, बारिश आ गई, इस वजह से ताखिर हुआ. काम मुकम्मल हो गए, सिर्फ 1 रात का काम बाकी है. अगर माल सप्लाई हो जाता तो कलीज मुकम्मल हो जाता. गोइंदपुर सिग्नल से ईरन पड़ले तक ये काम के सिलसिले में हमारे साबिक कारपोरेटर कलीम साहब का बराबर ताउन रहा. और दिन रात इनका भी था. और साहब आए दिन फ़ोन करके पूछते थे कि वो रोड का क्या हो रहा है. आदमिया को तकलीफ है, आदमिया बोले नहीं कर को नहीं, काम मुकम्मल हो गए. रेलवे गेट के पास जो गैप का था वो भी पूरा पैच वर्क हो गया, वहाँ भी क्या भी शिकायत नहीं है. इंशाल्लाह अंडरपास के बारे में साहब बोल को ही अब एक आइंदा महीना इंशाल्लाह वो काम शुरू होता. टेंडर प्रोसेस में है, इंशाल्लाह वो काम हो जाता. साहब का हमारे मोहल्ले की तरफ से
पूरे अवाम की तरफ से भी तहे